ಬೆಂಗಳೂರಿನ ಮಹದೇವಪುರದಲ್ಲಿ ಶಂಕರ ಕಣ್ಣಿನ ಆಸ್ಪತ್ರೆಗಳು ಹಾಗೂ ವಿಷನ್ 2020 ಇಂಡಿಯಾ ಸಂಸ್ಥೆಯ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದಂತಹ 20ನೇ ವಾರ್ಷಿಕ ವಿಷನ್ 2020 ಇಂಡಿಯಾ ಸಮ್ಮೇಳನ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದಂತಹ ಪ್ರಮುಖ ನೇತ್ರತಜ್ಞರು ಅಂದ್ರೆ ಐ ಸ್ಪೆಷಲಿಸ್ಟ್, ಆಪ್ಟೋಮೆಟ್ರಿಸ್ಟ್ಗಳು, ಸಾರ್ವಜನಿಕ ಆರೋಗ್ಯ ತಜ್ಞರು, ನೀತಿ ನಿರೂಪಕರು, ಸಂಶೋಧಕರು, ಅಭಿವೃದ್ಧಿ ಪಾಲುದಾರರು ಹಾಗೂ ಆರೋಗ್ಯ ವೃತ್ತಿಪರರು ಸಮ್ಮೇಳನದಲ್ಲಿ ಭಾಗವಹಿಸಿ ಭಾರತದಲ್ಲಿ ಕಣ್ಣಿನ ಆರೈಕೆಯ ಭವಿಷ್ಯ, ನವೀನ ತಂತ್ರಜ್ಞಾನ ಹಾಗೂ ಸಮಗ್ರ ಆರೋಗ್ಯ ಸೇವೆಗಳ ಕುರಿತು ಚರ್ಚಿಸಿದರು. ಕಣ್ಣಿನ ಆರೈಕೆಯಲ್ಲಿ ನಾವೀನ್ಯತೆ, ಸಹಯೋಗ ಮತ್ತು ಪ್ರಭಾವ, ವಿಕಸಿತ ಭಾರತ 2047ಕ್ಕಾಗಿ ದೃಷ್ಟಿ ಎಂಬ ವಿಷಯದ ಅಡಿ 3 ದಿನಗಳ ಕಾಲ ನಡೆದಂತಹ ಸಮ್ಮೇಳನವು ಜ್ಞಾನ ವಿನಿಮಯಕ್ಕೆ ರಾಷ್ಟ್ರೀಯ ವೇದಿಕೆಯಾಗಿತ್ತು. ಜೊತೆಗೆ ದೇಶಾದ್ಯಂತ ಎಲ್ಲರೂ ಗುಣಮಟ್ಟದ, ಕೈಗೆಟಕುವ ಹಾಗೂ ಸಮಾನ ಕಣ್ಣಿನ ಆರೈಕೆ ಸೇವೆಗಳನ್ನು ತಲುಪಿಸುವಂತಹ ಉದ್ದೇಶದ ಪಾಲುದಾರಿಕೆಗಳನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಚರ್ಚೆಗಳು ನಡೆದವು. ವೈಜ್ಞಾನಿಕ ಅಧಿವೇಶನಗಳಲ್ಲಿ ಕಣ್ಣಿನ ಆರೈಕೆಯ ಹೊಸ ತಂತ್ರಜ್ಞಾನ ಮತ್ತು ಚಿಕಿತ್ಸಾ ಪರಿಹಾರಗಳು ಅಥವಾ ಪರಿಕರಗಳು, ಸಾರ್ವಜನಿಕ ಕಣ್ಣಿನ ಆರೋಗ್ಯಕ್ಕಾಗಿ ಸಹಯೋಗ, ಗುಣಮಟ್ಟ ಮತ್ತು ಸಮಾನತೆ, ಆಪ್ಟೋಮೆಟ್ರಿ ಹಾಗೂ ಸಂಬಂಧಿತ ನೇತ್ರ ಸಿಬ್ಬಂದಿಯ ಕೌಶಲ್ಯ ವೃದ್ಧಿ, ಸಾಂಸ್ಥಿಕ ಶ್ರೇಷ್ಠತೆ ಮತ್ತು ಜ್ಞಾನ ಹಂಚಿಕೆ ಸೇರಿದಂತೆ 5 ಪ್ರಮುಖ ವಿಷಯಗಳ ಕುರಿತು ತಜ್ಞರು ವಿಚಾರ ಮಂಡಿಸಿದ್ರು. ಈ ವೇಳೆ ಡಿಜಿಟಲ್ ಆರೋಗ್ಯ ಆವಿಷ್ಕಾರಗಳು, ಸಹಯೋಗದ ಆರೋಗ್ಯ ಮಾದರಿಗಳು, ಗುಣಮಟ್ಟ ಸುಧಾರಣಾ ಕ್ರಮಗಳು ಹಾಗೂ ಆರೋಗ್ಯ ಕ್ಷೇತ್ರದ ಕಾರ್ಯಪಡೆ ಅಭಿವೃದ್ಧಿಗೆ ಸಂಬಂಧಿಸಿದ ವಿವಿಧ ತಂತ್ರಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಯಿತು. ಡಾಕ್ಟರ್ ರಾಜೇಶ್ ಸೈನಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ವಿಶೇಷ ನಾಯಕತ್ವ ಅಧಿವೇಶನದಲ್ಲಿ ಡಾಕ್ಟರ್ ಆರ್.ವಿ. ರಮಣಿ, ಪೀಟರ್ ಹಾಲಾಂಡ್ ಹಾಗೂ ಚೇಸ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಆರೋಗ್ಯ ಕ್ಷೇತ್ರದ ಸವಾಲುಗಳ ಕುರಿತು ಅಭಿಪ್ರಾಯ ಹಂಚಿಕೊಂಡ್ರು. ಭಾರತದ ಮಾಜಿ ಕ್ರಿಕೆಟಿಗ ತಂಡದ ನಾಯಕ ಕೃಷ್ಣಮಾಚಾರಿ ಶ್ರೀಕಾಂತ್ ವಿಶೇಷ ಉಪನ್ಯಾಸವನ್ನ ನೀಡಿದ್ರು. Dear friends and dear viewers, I'm used to saying dear viewers because of my commentary style, and we have Dr. Ramani, Dr. Kaushik, everybody here, Rohit, Rajesh Saini, Bharat, everybody here, and I'm happy to be here in the Vision 2020 because as a goodwill ambassador, we are in Shankara Eye Care, Eye Foundation here in Bangalore. It's a terrific place, and I think what the guys in the Vision 2020 are doing is a superb job. See, end of the day, eye care is one of the most important organs in eye. Without eyesight, boss, you can't see a television. All of us need eyesight for everything. Even in cricket, if you see, unless you have a good eyesight, you cannot play cricket also. Any sport, cricket, football, tennis, everything. So you need a good vision and eyesight for everything. Reading, writing, studying, for everything you need a good eyesight. So I think I'm very happy to be a goodwill ambassador. And I think the idea is as he said, our Prime Minister's idea by 2047 is make India blind free.